ನೀವು ಬಿಸ್ನೆಸ್ ಇಲ್ಲೇ ಮಾಡತ್ತೀರಿ ಅಥವಾ ಹೊಸ ಬಿಸ್ನೆಸ್ ಈ ಪ್ಲೇಸ್ ಒಳಗೆ ಮಾಡಿದ್ರೆ ನಿಮಗೆ ನಾರ್ಮಲ್ ಸಬ್ಸಿಡಿಗಿಂತನೂ ಹೆಚ್ಚಿಗೆ ಸಬ್ಸಿಡಿ ಸಿಗ್ಬೋದ್ರಿ. ವೆಲ್ಕಮ್ ಟು ಪಾರ್ಟ್ 1 ಎಪಿಸೋಡ್ 7. ನಿಮ್ ಬಿಸ್ನೆಸ್ ಗೌರ್ಮೆಂಟ್ ಕಡೆಯಿಂದ ಹೆಂಗ್ ಬೆನಿಫಿಟ್ ಆಗ್ಬೋದಂತ್ರಿ. ಗೌರ್ಮೆಂಟ್ ಏನ್ ಮಾಡ್ಯಾರ್ರಿ, ಫುಲ್ ಕರ್ನಾಟಕಕ್ಕೆ ಝೋನ್ 1, ಝೋನ್ 2, ಝೋನ್ 3 ಒಳಗೆ ಡಿವೈಡ್ ಮಾಡ್ಯಾರ್ರಿ. ಟೋಟಲ್ ಕರ್ನಾಟಕ ಒಳಗೆ 240 ತಾಲೂಕ್ಸ್ ಅದಾವ. ಬಟ್ 231 ತಾಲೂಕ್ಸ್ ಒಳಗೆ ನೀವು ಬಿಸ್ನೆಸ್ ಮಾಡಿದ್ರೆ ನೀವು ಝೋನ್ ಮತ್ತು ಝೋನ್ 2 ಒಳಗೆ ಕ್ವಾಲಿಫೈ ಮಾಡ್ತೀರಿ. ಆ ಕೇಸ್ ಒಳಗೆ ಸಬ್ಸಿಡಿ ನಿಮಗೆ ಹೆಚ್ಚಿಗೆ ಸಿಗ್ತೈತಿ. ಎಲ್ಲೆಲ್ಲಿ ಸಬ್ಸಿಡಿ ಸಿಗ್ತೈತಿ? ಬಹಳ ಸಿಂಪಲ್ ರೀ. ಫಸ್ಟ್ ಬೇಸ್ ಸಬ್ಸಿಡಿ, ಅಲ್ಲಿ ನೀವು ಫಿಕ್ಸ್ ಅಸೆಟ್ಸ್ ಹೋಗಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಸಿಗ್ತೈತಿ. ಅಥವಾ ನೀವು ಟರ್ನ್ ಓವರ್ ಏನೋ ಹೆಚ್ಚಿಗೆ ಮಾಡ್ತಿದ್ರ ಅಲ್ಲೇ ನಿಮ್ಗೆ ಸಬ್ಸಿಡಿ ಸಿಗ್ತೈತಿ. ಸೆಕೆಂಡು ಬೂಸ್ಟರ್ ಸಬ್ಸಿಡಿ, ಅಲ್ಲಿ ಏನಾಕೈತಿ ನೀವು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡತ್ತೀರಿ ಅಥವಾ ವುಮೆನ್ಗೆ ಎಂಪ್ಲಾಯ್ಮೆಂಟ್ ಕೊಡತ್ತೀರಿ, ಅಲ್ಲೇ ನಿಮ್ಗೆ ಹೆಚ್ಚಿಗೆ ಸಬ್ಸಿಡಿ ಸಿಗ್ತೈತಿ. ಥರ್ಡು ಸರ್ಟಿಫಿಕೇಶನ್ ರಿಲೇಟೆಡ್, ಚಲೋ ಕ್ವಾಲಿಟಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡತ್ತೀರಿ ಅಥವಾ ನೀವು ಎಕ್ಸ್ಪೋರ್ಟ್ ಮಾಡತ್ತೀರಿ, ಅಲ್ಲೇನು ಹೆಚ್ಚಿಗೆ ಸಬ್ಸಿಡಿ ಸಿಗ್ತೈತಿ. ಫೋರ್ತು, ಇಂಥ ಸುಮಾರು ಬೇರೆ ಏನು ಸಬ್ಸಿಡಿ ಅದಾವ ನೋಡಿ, ಎಲ್ಲರೊಳಗೂ ಈ ಝೋನ್ಸ್ ಒಳಗೆ ಇದ್ದಾಗ ಬೆನಿಫಿಟ್ ಆಕೈತಿ. ನಿಮ್ ಬಿಸ್ನೆಸ್ ಯಾವ ಝೋನ್ ಒಳಗೆ ಬಿದ್ದೈತೆ ಅಂತ ಗೊತ್ತಿಲ್ಲಲ್ಲ, ಅದಕ್ಕೆ ನೀವು ಝೋನ್ ಅಂತ ಕಮೆಂಟ್ ಮಾಡ್ರಿ. ನಾನು ನಿಮ್ಗೆ ಅದು ಪೂರಾ ಲಿಸ್ಟ್ ಕಳ್ಸಿಕೊಡ್ತೇನೆ. ಅಲ್ಲಿ ನೀವು ಚೆಕ್ ಮಾಡ್ಬೋದು ನಿಮ್ಗೆ ಯಾವ ಝೋನ್ ಒಳಗೆ ಕ್ವಾಲಿಫೈ ಆಗತ್ತೈತಿ. ಅದ್ರ ಪ್ರಕಾರ ನೀವು ರೆಲೆವೆಂಟ್ ಸಬ್ಸಿಡಿಗೆ ಅಪ್ಲೈ ಮಾಡ್ರಿ. ನಾನ್ ಸಿ ರಾಹುಲ್ ಆರ್ ಗಾಂಧಿ. ಬಹಳ ಜನ ಗೊತ್ತಿಲ್ರಿ, ಅದಕ್ಕೆ ಸೇವ್ ಮಾಡ್ರಿ ಮತ್ತು ರೀಪೋಸ್ಟ್ ಮಾಡ್ರಿ. ಎಲ್ಲರಿಗೂ ಬೆನಿಫಿಟ್ ಆಗ್ಬೇಕಂತ ಇದು ಮಾಡತ್ತೇನೆ. ವಾಟ್ ಗೆಟ್ಸ್ ಮೆಜರ್ಡ್ ಗೆಟ್ಸ್ ಡನ್.